ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಸಂಡೇ ರೀ. ಸಂಡೇ ಇದ್ದ ಸಂಬಂಧ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತಾವೆ. ಆದ್ರೆ ಮಳೆ ಹತ್ತಿ ಸಂಬಂಧ ಒಟ್ಟು ಏನಂದ್ರೆ ಎಲ್ಲಿ ಹೊರಗೆ ಹೋಗಕ್ಕೆ ಹೋಗಲ್ಲ, ಟೈಮ್ ಪಾಸ್ ಅಂತೂ ಆಗವಾತ್ರಿ. ಹಂಗಾಗಿ ಬಿಟ್ಟತಿ. ಎಷ್ಟು ಮೈ ತುಂಬ ಕೆಲಸ ಇರ್ತಾವಲ್ಲ ರೀ, ಅಷ್ಟು ಆರಾಮ ಇರ್ತಾವೆ ನೋಡ್ರಿ ಮನುಷ್ಯ. ಯಾಕಂತಂದ್ರೆ ಫ್ರೀ ಇದ್ಕೊಳ್ಳೆ ಲೇಜಿ ಆಗಿಬಿಡ್ತೀವಿ. ಹಾಗಾಗಿ ಈಗ ನನ್ನ ಮಗಳು ಮೊದಲು ನಾನು ಸ್ಕೂಲಿಗೆ ಹೋಗ್ತೀನಿ ರೀ. ನನ್ನ ಮಗಳು ಇದ್ದ ಸಂಬಂಧ ಸ್ಕೂಲಿಗೆ ಹೋಗತ್ತಿಲ್ಲ, ಬಿಟ್ಟನ್ರಿ ರೀ. ಅದು ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀನಿ ರೀ. ಇನ್ನು ಮತ್ತು ಮುಂದಿನ ವರ್ಷ ಹೋದ್ರೆ ಆತಂತೆ ಅನ್ಕೋತೇನೆ ರೀ. ನೋಡಿದ್ರಿ ಏನಾಕತ್ತೆ ಆಮೇಲೆ ಇವತ್ತು ಸಂಡೇ ಸಂಬಂಧ ಪಡ್ಡು ಮಾಡ್ಬೇಕಂತ ಅನ್ಕೊಂಡಿದ್ದು ರೀ. ಬೆಲ್ಲದ ಚಹಾ ಪಡ್ಡು ಮಾಡಿದ್ದು ನೋಡಿರಿ. ಪಡ್ಡಂತೂ ಅಷ್ಟು ಮಸ್ತಾಗಿದ್ದು ರೀ, ಕ್ರಿಸ್ಪಿಯಾಗಿದ್ದು. ನಾವು ರಾತ್ರಿ ಅಂದ್ರೆ ನಿನ್ನೆ 3 ಗ್ಲಾಸ್ ಅಕ್ಕಿ ರೀ, 1 ಗ್ಲಾಸ್ ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ 1 ಗ್ಲಾಸ್ ಹಾಕಿದ್ದು ರೀ, ಕಡಲೆಬೇಳೆ 2 ಸ್ಪೂನ, ಆಮೇಲೆ ಹೆಸರುಬೇಳೆ ಒಂದು ಸ್ವಲ್ಪ ಮೆತ್ತಿ ಹಾಕಿದ್ದು ರೀ. ಆಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಸಾಬೂನೆ ಹಾಕ್ಬೇಕು ರೀ. ಭಾರಿ ಮಸ್ತ್ ಅನಿಸ್ತಾವೆ ರೀ. ಹೆಂಗೆ ಅಂತಂದ್ರೆ ಸಾಫ್ಟಾಗಿ ಆಗ್ತಾವೆ ರೀ. ಫುಲ್ ಗಟ್ಟಿ ಅದು ಹಂಗೆ ಇರಂಗಿಲ್ಲ ರೀ. ಭಾರಿ ಮಸ್ತಾಗಿದ್ದು ನೋಡಿರಿ. ಮತ್ತು ನಾವು ಕಡಿಮೆ ಎಣ್ಣೆ ಹಾಕಿ ಮಾಡ್ತೀವಿ ರೀ. ಫುಲ್ ಅದ್ರ ತುಂಬಿಸಿ ನಾನು ನೋಡಿರಿ ಒಂದು ಇದ್ರಲ್ಲಿ ಹಚ್ಬಿಡ್ತಾನೆ ರೀ. ನಾನು ಕಡಿಮೆ ಎಣ್ಣೆ ಹಾಕಿ ನಾವು ಈ ಥರ ಒಂದು ಏನಂದ್ರೆ ಪಡ್ಡನ್ನು ಮಾಡ್ಕೋಬೋದು. ಭಾರಿ ಸಾಫ್ಟು ಬಂದಾವ್ರಿ. ಆಮೇಲೆ ಇಲ್ಲೇ ಬೆಲ್ಲ ಚಹಾ ಮಾಡೀನಿ ರೀ. ನಾನು ಪಡ್ಡು ಮಾಡ್ಕೊತ ಒಂದು ರೌಂಡ್ ಕುಡ್ದಿದ್ನಿ. ಅದಕ್ಕೆ ಯಜಮಾನ್ರಿಗೆ ಹೇಳ್ತೀನಿ, ನನಗೆ ಆಗಬೇಡ್ರಿ, ನೀವು ಕುಡಿದು ಬಿಡ್ರಿ ಅಂತೇಳಿ. ಅವರು ಸ್ವಲ್ಪ ಕುಡಿತಿ ಚಹಾ ಪ್ರಿಯಳು ನೀ ಅಂತ ಕುಡಿ ಅಂತ ಹಾಕತ್ತಿದ್ರು. ಅದಕ್ಕೆ ಜಾಸ್ತಿ ಚಹಾ ನೀವು ಕುಡ್ರಿ ಅಂತ ಅಂದಕ್ಕೆ ಒಂದು ಸ್ವಲ್ಪ ಕೊಟ್ರಿ. ಈಗ ನನಗೆ ಪಡ್ಡು ಹಾಕೋತೀನಿ ನೋಡಿರಿ. ಎಣ್ಣೆ ಇಲ್ಲದಂಥ ಪಡ್ಡು ನೋಡ್ರಿ ಇವ. ನೀವು ಕೂಡ ಎಣ್ಣೆ ಇಲ್ದನ ಏನಂದ್ರೆ ಈ ಥರ ಕಡಿಮೆ ಎಣ್ಣೆ ಹಾಕೊಂಡು ಈ ಥರ ಪಡ್ಡು ಮಾಡ್ಕೊತೀನಿ ರೀ. ಭಾರಿ ಮಸ್ತ್ ಇರ್ತಾವೆ. ಚಹಾ ನೋಡಿರಿ ಇಷ್ಟು ಮಾಡ್ಕೊಂಡು ಆಮೇಲೆ ಮತ್ತೊಂದು ಗ್ಲಾಸ್ ಮಾಡ್ಕೊಂಡು ಕುಡೀನಿ ರೀ. ನಾನು ಚಹಾ ಪ್ರಿಯಳು ರೀ ಹೇಳ್ಬೇಕಂದ್ರೆ. ನಮ್ಮ ಯಜಮಾನ್ ಹೇಳ್ಬೇಕಂದಂಗೆ ಇಲ್ಲಿ ನೋಡಿರಿ. ಫುಲ್ಲು ಥಂಡಿದ ಸಂಬಂಧ ಈಗ 10 ಗಂಟೆ ಆಗೈತೆ ರೀ. ಈಗ ಬಿಸಿ ಬಿಸಿ ಪಡ್ಡು ತಿನ್ಬೇಕಂತ ಹೇಳಿ ತಿನ್ನಕ್ಕೆ ರೆಡಿ ಆದಿದ್ದು. ಆಮೇಲೆ ಇಲ್ಲಿ ನೋಡಿರಿ ನನ್ನ ಮಗಳು ಆಮೇಲೆ ಹೋಗ್ತು ಮಧ್ಯಾಹ್ನ ಹೋಗ್ತು ಮಧ್ಯಾಹ್ನ ಹೋಗ ಮಧ್ಯಾಹ್ನ ಕರ್ಕೊಂಡು ಹೋಗ್ಕೊಂಡು ಇವತ್ತು ಕರ್ಕೊಂಡು ಹೋಗ್ಲಿಲ್ಲ ಬಿಡ್ಬೇಡ. ನಾ ಬಸ್ಸು ಮಂಟಪ ಕೊಂಟಾನೆ. ಈಗ ಬರ್ತೀಯ ಬಸ್ಸು ಮಂಟಪಕ್ಕೆ? ಬರ್ತೀಯ ಅಲ್ಲಿ ಹೊಳ್ಳಿ ಆಗಿನಾಗ ಹೊಳ್ಳಿ ಬರ್ತಾನೆ ಅನ್ನೋಂಗಿಲ್ಲ ನೋಡ. 2-3 ತಾಸು ಕುಂಡಿರ್ಬೇಕು ನೋಡ. ಕುಂಡಿರ್ತೀಯ ಹೊಳ್ಳಿ ಬರ್ತಾನಂದ್ರೆ ಬಿಡುದ ಮೇಲೆ ಮತ್ತೆ ಈಗ ಹೇಳ್ತಾನೆ. ನಾನು ಇವತ್ತು ಪಡ್ಡು ಮಾಡೇನಿ ರೀ. ಇದ್ರಿಗೆ ವೆನಿನು ಪಡ್ಡು ಮಾಡ್ಯಾರ. ಅವರು ಕೊಟ್ಟು ಕಳ್ಸಿರ್ರಿ. ಅವ್ರಿಗೆ ಶನಿವಾರಂತೆ ಹಾಲು ತೊಗೊಂಡೇನಿ ರೀ. ನಮ್ಮ ಹಾಲಿನ ಪಾತ್ರೆ ಒಳಗೆ ಪಡ್ಡು ಹಾಕಿ ಕೊಟ್ಟಾರ ರೀ. ಅವ್ರು ಸಾಂಬಾರು ಕೊಟ್ಟರು. ನಾನು ಪಡ್ಡು ಮಾಡಿ ತಿಂದು ಕುಂತಿದ್ದು ರೀ. ಮತ್ತು ಹೊಳ್ಳಿ ಎಲ್ಲ ಕ್ಲೀನಿಂಗ್ ಕೆಲಸದೆಲ್ಲ ಆಗಿತ್ತು. ಆಮೇಲೆ ಆ ಪಡ್ಡು ಸಾಯಂಕಾಲ ತಿಂದ್ರೆ ಆತು ಅಂತ ಹಾಟ್ ಬಾಕ್ಸ್ನಾಗ ಇಟ್ಕೊಂಡು ಕೂತೀವಿ ರೀ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಟಿ ವಿ ನೋಡ್ಕೊಂತ ಕುಂತೀವಿ ನೋಡಿರಿ ನನ್ನ ಮಗಳು ನಾನು. ಎಲ್ಲಿ ಹೊರಗೆ ಹೋಗ್ಬೇಕಂದ್ರೆ ಫುಲ್ ಮಳೆ ಕರಿ. ಈಗ ಇಲ್ಲೇ ಚಯ ಬಂದ ಅಂಥೇಳಿ ಕರಿಯಾಕೆ ಬಂದ್ಲು ರೀ. ಆಮೇಲೆ ಅಲ್ಲೇ ಕುರಿ ಮತ್ತು ಆಡುಗಳು ಎಲ್ಲ ಬಂದಿದ್ದು. ಫುಲ್ ಮಳೆ ಅಂತೂ ಹತ್ತಿತ್ತು. ಪಾಪ ನಾವಾದ್ರೆ ಆರಾಮ ಮನೆ ಒಳಗೆ ಬೆಚ್ಚಗೆ ಕುಂದಿರ್ತೀವಿ. ಅವರು ಟೆಂಟ್ ಹಾಕಿರ್ತಾರೆ ರೀ ಪಾಪ. ಫುಲ್ ಮಳೆ ಅದಂದ್ರೆ ಕೊಚ್ಕೊಂಡು ಸರಿ ಹೋಗಿರ್ತಾವೆ. ಅಂಥ ಒಂದು ಪರಿಸ್ಥಿತಿ ಒಳಗೆ ಕುರಿಗಳನ್ನ ಮೇಸಾಕ್ ತೊಗೊಂಬರ್ತಾರೆ. ಯಾಕೆ ಹೊಲದಾಗ ಪೀಕ್ ಈಗೀಗ ಸ್ಟಾರ್ಟ್ ಆಗೈತೆ ರೀ. ಹಾಗಾಗಿ ಖಾಲಿ ಜಾಗ ಎಲ್ಲಿರ್ತಾವಲ್ಲ ರೀ, ಅಲ್ಲಿ ಕಸ ಬೆಳೆದಿರ್ತೈತಿ, ಹಂಗೆ ತಿನ್ಸಾಕಂತ ಕರ್ಕೊಂಬಂದಿರ್ತಾರೆ ಅವನ್ನ. ಆಮೇಲೆ ಅದ್ರಾಗ ನಾ ಒಂದು ನಾಲ್ಕಿಗೆ ಏನು ಅಂತೀನಿ, ಹಾಲು ಕುಡಿತೀವಣ್ಣ ಅಂತ ಕೇಳತ್ತೀನಿ ರೀ. ಈಗ ಇವ್ಯಾ ತೂ ನಿಂತಾಳೆ. ಅದಕ್ಕೆ ಏನು ರೀ ಈಗ ಗಿಡ ಮೂಲಿಕೆಗಳನ್ನು ಜಾಸ್ತಿ ತಿಂತಾವು. ಆಕಳ ಹಾಲು ಎಮ್ಮೆ ಹಾಲಿಗಿಂತ ಈ ಹಾಲು ಶ್ರೇಷ್ಠ. ಆರೋಗ್ಯಕ್ಕೆ ಈ ಹಾಲು ಚಲೋ ಅಂತ ಹೇಳತ್ತೀನಿ. ಆದರೂ ಆಕೆ ಅರ್ಥ ಮಾಡ್ಕೊಲಿಲ್ಲ. ಸಣ್ಣ ಹುಡುಗರಲ್ರಿ, ತಿಳ್ಕೋದಿಲ್ಲ. ನಾವು ಮೊದಲು ನಮಗೂ ಒಂದು ಮನೆ ಅದು ಸ್ಮೆಲ್ ಬರ್ತಾವಲ್ಲ ರೀ, ಒಂದು ಮನೆ ಅನಿಸ್ತಿತ್ತು. ನಮ್ಮ ಯಜಮಾನ್ರು ಹೇಳ್ತಿರು ಆದಷ್ಟು ಅಂಥ ಹಾಲುಗಳನ್ನು ಕುಡಿಬೇಕಂತೇಳಿ. ನಾನು ಮತ್ತೆ ಚಹಾ ಇಡಕ್ಕಂತ ಒಳಗೆ ಹೊಂಟೀನಿ ರೀ. ಈಕೆ ಏನಂತಂದ್ರೆ ಅವ್ರ ಅಪ್ಪ ಆಕಿನ ಕರ್ಕೊಂಡು ಹೋಗಿರ್ಕಿಲ್ಲ ರೀ. ಸುಳ್ಳು ಅವ್ರ ಜಾತ್ರೆ ಐತೆ ಅಂದದಕ್ಕೆ ಎಲ್ಲ ಹೋಮ್ವರ್ಕ್ ಮಾಡಿ ಇಟ್ಕೊಂಡು ಕೂತಿಳ್ರಿ. ನಾ ಜಾತ್ರೆಗೆ ಹೋಗ್ಬೇಕಂತೇಳಿ ಫುಲ್ಲಲ್ಲಿ ಮಳೆ ಹತ್ಬಿಟ್ಟತಿ. ಹಾಗಾಗಿ ಜಾತ್ರೆಗಂತೂ ಹೋಗಲಿಲ್ಲ. ನನ್ಗೆ ಈಗ ಏನಾರು ಮಾಡಿಕೊಡು ನನಗೆ ಹಂಗೆ ಹಿಂಗೆ ಅಂತ ಮ್ಯಾಗಿ ಮಾಡಿಕೊಡು ಅಂತ ನಿಂತೀವಿ. ಅದಕ್ಕೆ ಚಹಾ ಅಷ್ಟ ಮಾಡಿಕೊಡಿ ನೋಡ್ಕೊಡ್ದು. ಒಂದು ಆಡ ಪಾಪು ಹಾಕಿತ್ತು ನೋಡ್ರಿ ಇಲ್ಲಿ. ಅದು ಪಾಪು ಹೆಣ್ಣು ಪಾಪು ಐತೋ ಅಥವಾ ಗಂಡು ಪಾಪು ಐತೋ ಅನ್ನೋದು ಗೊತ್ತಾಗಲಿಲ್ಲ. ಆದರೂ ನನ್ನ ಮಗಳು ಏನಂತಾಳೆ, ಅದನ್ನು ತಿನ್ನತ್ತದ ಮಮ್ಮಿ ಅದು ಅಂತ ಅನ್ನತ್ತಾಳೆ. ಇಲ್ಲಮ್ಮ ಅದು ಪಪ್ಪಿ ಕೊಡತ್ತದ ಅದಕ್ಕೆ ಅಂತೇಳಿ ಅನ್ನತ್ತೀನಿ ರೀ. ಅದು ಮತ್ತು ಇನ್ನೊಂದು ಪಾಪು ರೀ ಆಡ್ಗಳು ಮತ್ತೊಂದು ಎರಡು ಹಾಕ್ತಾವೆ, ಪಾಪು ಹಾಕ್ತಾವೆ ರೀ. ಎಷ್ಟು ರೀ? ಹಾಂ ಖರೇನಾ? ಎರಡೆರಡ. ಇನ್ನೊಂದು ಪಾಪು ಇದಾಗತ್ತಿತ್ತು ರೀ ಅದು ನಿನ್ನೆ.
ಅದೇ ರೀತಿ ರೀ ಇಲ್ಲಿ ಅದು ಇನ್ನೊಂದು ಪಾಪ ಹುಡ್ತೈತೆ ಆಂಬಲ ಅವ್ರ ಹತ್ರ ನೋಡಿದ ಮತ್ತು ಅದನ್ನ ಎತ್ತಿಕೊಂಡು ಹೊಂಟ್ರು. ಆಮೇಲೆ ಆ ಕುರಿ ಹುಡುಗ ಹಾಲು ತೊಗೋತೀರಂತ ಕೇಳತ್ತಿದ್ರಿ, ಹಾಲು ಹಿಂಡ್ತಾವು ಅಂಥೇಳಿ. ಅದನ್ನ ಹಿಂಡಿ ನೋಡಿದ್ ನೋಡ್ರಿ, ಯಾಕಂತ ಅವ್ರು ಹಿಂಡ್ತಾವು ಇಲ್ಲೋ ಕೂಡ ಅದನ್ನು ಚೆಕ್ ಮಾಡತ್ತಿದ್ರಿ ಹುಡುಗ. ಸಣ್ಣ ಹುಡುಗರಾದರೂ ಅವ್ರಿಗೆ ಇದನ್ನ ಕಲಿಸ್ಬಿಟ್ಟಿರ್ತಾರೆ ಹೆಂಗೆ ಏನು ಅಂತೇಳಿ. ಬಂದು ಹುಡುಗ್ರಿ ಅದನ್ನು ಸ್ವಲ್ಪ ಅದನ್ನು ಇದ್ರಂತೆ ನಿಂತ ಈಗ ಹಾಲು ಹಿಂಡಿ ನೋಡ್ತಾನೆ ನೋಡ್ರಿ ಅವ. ಹಾಲು ಹಿಂಡಿ ನೋಡಿದ್ರು ಹಾಲು ಬರಾಕತ್ತು ರೀ ಅವ್ರಿಗೆ. ಹಾಲು ಹಿಂಡಿದ ಮ್ಯಾಗ ಅದನ್ನು ಎತ್ತಿಕೊಂಡು ಹೊಂಟು ನೋಡ್ರಿ. ಇವತ್ತಿನ ಲಾಗ ಇಷ್ಟ ಐತ್ರಿ. ಮತ್ತು ಮುಂದಿನ ಲಾಗ್ನ ಭೇಟಿ ಹಾಕಣ್ರಿ. ನಮಸ್ಕಾರ ರೀ ಎಲ್ಲರಿಗೂ.